ಹೆಲೋ ಫ್ರೆಂಡ್ಸ್, ನಮಸ್ತೆ. ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಂದು ಕಾಯಿ ತುರಿ, ಹಸಿಮೆಣಸು, ಕರ್ಬೇವಿನ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ ಹಾಗೂ 4 ಎಸಳು ಬೆಳ್ಳುಳ್ಳಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋವಂಥ ತೊಂಡೆಕಾಯಿ ಕೂಡ ತೊಗೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ನಾನು ಸಾಸಿವೆ, ಜೀರಿಗೆ ಹಾಗೂ ಹಸಿಮೆಣಸು ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಜೊತೆ. ಅದೇ ರೀತಿ ನಾನು ಇಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಹೇಗೆ ಟೇಸ್ಟಿ ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿ ಇದು ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣಸು ನಾನು ಸ್ವಲ್ಪ ಖಾರ ಇರೋದನ್ನೇ ತೊಗೊಂಡಿದ್ದೀನಿ. ಆದಷ್ಟು ಮಕ್ಳಿಗೆ ತಿನ್ನುವಾಗ ನೀವು ಖಾರನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ರಿ. ಇದು ಶಾಲೋ ಫ್ರೈ ಆಗಲಿ. ಈಗ ನೆಕ್ಸ್ಟ್ ಇದಕ್ಕೆ ಬಂದು ಈಗ ನಾನು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಕೂಡ ಅಷ್ಟೇ ಶಾಲೋ ಫ್ರೈ ಆಗಲಿ. ಟೊಮ್ಯಾಟೊ ಈ ಕಡೆ ಫ್ರೈ ಆಗ್ತಿರೋ ಹಾಗೆ ಈ ಕಡೆ ಕಾಯೆಲ್ಲ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇದು ಫ್ರೈ ಆಗ್ತಿರೋ ಹಾಗೆಯೇ ನಾನು ಬೇಕಾಗಿದೆ ಸ್ಪೆಷಲ್ ಇಂಗ್ರೀಡಿಯೆಂಟ್. ಈಗ ಸ್ವಲ್ಪ ಬಂದು ನಾನೀಗ ಇದಕ್ಕೆ ಟೇಸ್ಟ್ ಕಾಳು ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಮಕ್ಕಳು ತಿನ್ನಲಿಕ್ಕೋಸ್ಕರ ಬಾಯಲ್ಲಿ ಸ್ವಲ್ಪ ಟೇಸ್ಟ್ ಆಗಿರಲಿ. ಈಗ ತರಕಾರಿನೇ ತಿನ್ನೋಕ್ಕೆ ಮಕ್ಕಳು ಹಠ ಮಾಡಿ. ಇದು ಫ್ರೈ ಆಗ್ತಿದ್ದಂಗೆ ಈಗ ನಾನು ಕಾಯಿ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದನ್ನು ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗಲಿ. ಸ್ವಲ್ಪ ಹೊತ್ತು 5ರಿಂದ 10 ನಿಮಿಷದ ತನಕ ಇದನ್ನು ಬೇಯಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಬೆಂದಾಗಿದೆ ಇದು. ಇದಕ್ಕೆ ಬಂದು ಇದನ್ನು ಸ್ವಲ್ಪ ತಳ ಹಿಡಿಯೋಕ್ಕಿಂತ ಮುಂಚೆನೇ ನೀವು ಗುರಾಡ್ಕೊಂಡು ನೋಡ್ಕೊತಾ ಇರ್ರಿ. ನಿಮಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಪಲ್ಯಗಳನ್ನ ಮಾಡ್ಕೊಬೋದು. ಅದೇ ರೀತಿ ಇದನ್ನು ಆಲೂಗಡ್ಡೆ ಮುಖಾಂತರನೂ ಮಾಡ್ಕೊಬೋದು. ಈಗ ಇದಕ್ಕೆ ನಾನು ಇದಕ್ಕೆ ಖಾರ ಪುಡಿ ನಿಮಗೆ ಆಪ್ಷನಲ್ಲು, ಸಾಂಬಾರು ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಕೈ ಆಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗೇ ಇದು ಬರುತ್ತೆ ಪಲ್ಯ. ನೋಡಿ ಮಾಡಿಕೊಂಡು ಹೇಗೆ ಅಂತ ತಿಳಿಸಿ. ಇದೆಲ್ಲ ಆಯಿತು. ಈಗ ಇದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ತುರ್ಕೊಂಡು ಇಟ್ಕೊಂಡಿದ್ದೆ. ಆ ಕಾಯಿ ತುರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಆದಮೇಲೆ ಸ್ಟವೆಲ್ಲ ಆಫ್ ಮಾಡಿ ಕೆಳಗಿಳಿಸಿಟ್ಕೊಳ್ಳಿ. ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.